ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹುರುಳಿ ಕಾಳಿನಿಂದ ಒಂದು ಆರೋಗ್ಯಕರವಾದ ಬೆಳಗಿನ ತಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಳಿ ಕಾಳನ್ನು ಮೊದಲೇ ನೆನೆಸಿಟ್ಟಿದ್ದೇನೆ. ಇದು ಹುರುಳಿ ಕಾಳು ನೆನೆಯಲಿಕ್ಕೆ ಸುಮಾರು ಟೈಮ್ ಹಿಡಿತದೆ, ಅದಕ್ಕಾಗಿ ನಾನು ಮೊದಲೇ ನೆನೆಸಿಟ್ಟುಕೊಂಡದ್ದು. ಈಗ ಇದರ ತಿಂಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬಿದ್ದ ತಕ್ಷಣ ಮಾಡಿಕೊಳ್ಳುವಂತಹ ತಿಂಡಿ ಇದು. ಹಿಟ್ಟನ್ನು ಹುದುಗ್ಲಿಕ್ಕೆಲ್ಲ ಇಡ್ಲಿಕ್ಕಿಲ್ಲ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಅದನ್ನು ನೀರು ಹಾಕಿ 1 2 3 ಸಲ ತೊಳೆದು ನೆನೆಸಿಡಬೇಕು. ಉದ್ದಿನ ಬೇಳೆ ಜಾಸ್ತಿ ಹಾಕಿದಷ್ಟು ಈ ತಿಂಡಿ ಕೂಡ ತುಂಬಾನೇ ಮೃದುವಾಗಿ ಆಗ್ತದೆ. ಮೊದಲೇ ತೊಳೆದು ನೆನೆಸಿಟ್ರೂ ಆಗ್ತದೆ, ಇಲ್ಲದಿದ್ದರೆ ನೀವು ರುಬ್ಲಿಕ್ಕಾಗುವಾಗ ತೊಳೆದುಕೊಂಡ್ರೂ ಆಗ್ತದೆ. ಈಗ ನಾನು ನೀರು ಹಾಕಿ ಇದನ್ನು ನೆನೆಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಇಲ್ಲಿ ನಾನು ರೇಷನ್ ರೈಸ್ ಹಾಕೊಳ್ತಾ ಇದ್ದೇನೆ, ಅದರ ಬದಲಾಗಿ ದೋಸೆ ಅಕ್ಕಿ ಹಾಕಿದ್ರೂ ಆಗ್ತದೆ. ಮತ್ತೆ 1 ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಹುರುಳಿ ಕಾಳನ್ನು ಹಾಕೊಳ್ಬೇಕು. ನಾನಿಲ್ಲಿ ಮೊದಲೇ ನೆನೆಸಿಟ್ಟ ಹುರುಳಿ ಕಾಳನ್ನೇ ಹಾಕೊಳ್ತಾ ಇದ್ದೇನೆ. ಅಕ್ಕಿ, ಉದ್ದಿನ ಬೇಳೆ ಮತ್ತೆ ಹುರುಳಿ ಕಾಳನ್ನು ಮುಂಚಿನ ದಿವಸ ರಾತ್ರಿ ನೆನೆಸಿಡಬೇಕು. ಮರುದಿನ ಬೆಳಿಗ್ಗೆ ಎದ್ದು ಈ ತಿಂಡಿ ಮಾಡೋದು. ಹುರುಳಿ ಕಾಳು ನೆನೆಲಿಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟುಕೊಂಡಂತಹ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ನಾನು ರುಬ್ಬಿ ತಂದಿದ್ದೇನೆ, ತುಂಬಾನೇ ನಯವಾಗಿ ರುಬ್ಬಬೇಕು. ಈಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದೇ ಮಿಕ್ಸಿ ಜಾರಲ್ಲಿ ವಾಪಸ್ ಹುರುಳಿ ಕಾಳು ಮತ್ತು ಅಕ್ಕಿಯನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಅಕ್ಕಿ ಮತ್ತು ಹುರುಳಿ ಕಾಳನ್ನು ರುಬ್ಬುವಾಗ ತರಿತರಿಯಾಗಿ ರುಬ್ಬುದು. ಅಕ್ಕಿ ಮತ್ತು ಹುರುಳಿ ಕಾಳನ್ನು ಮಿಕ್ಸಿಯೊಳಗೆ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ತರಿತರಿಯಾಗಿ ರುಬ್ಬಿ ತರ್ತೇನೆ. ನೋಡಿ, ನಾನು ರುಬ್ಬಿ ತಂದಿದ್ದೇನೆ. ಈ ಥರ ತರಿತರಿಯಾಗಿ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಉದ್ದಿನ ಹಿಟ್ಟಿನೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ವಲ್ಪ ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಈಗ ನಾನು ಸೌಟಲ್ಲಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪು ತಾಗಿದೆ ಅಂತ ನೋಡ್ಕೊಳ್ಬೇಕು. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಒಂದು ಪ್ಲೇಟನ್ನು ಇಟ್ಟು ಒಂದು ಬಾಳೆ ಎಲೆಯನ್ನು ಬಾಡಿಸಿಟ್ಟು ಅದರ ಒಳಗೆ ಇಟ್ಟುಕೊಳ್ಬೇಕು. ಬಾಳೆ ಎಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಎಣ್ಣೆ ಹಚ್ಚುವ ಅವಶ್ಯಕತೆ ಇಲ್ಲ, ಒಳ್ಳೆ ಪರಿಮಳ ಬರ್ತದೆ, ಅದಕ್ಕಾಗಿ ನಾನು ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡದ್ದು. ಈಗ ಹಿಟ್ಟನ್ನು ಅದರೊಳಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟು 20 ನಿಮಿಷ ಬೇಯಿಸಿಕೊಳ್ಬೇಕು. ಬಾಳೆ ಎಲೆ ಇಲ್ಲದಿದ್ದರೆ ಒಂದು ಬಟ್ಟಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಈ ಹಿಟ್ಟನ್ನು ಹಾಕಿ ಬೇಯಿಸಿಕೊಂಡ್ರೂ ಆಗ್ತದೆ. ಈಗ 20 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರ್ತದೆ. ಈಗ ಇದನ್ನು ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ತಗೊಂಡ್ರೆ ಆಯಿತು. ರುಚಿಯಾದ ತಿಂಡಿ ರೆಡಿ ಆಗ್ತದೆ. ಆರೋಗ್ಯಕರವಾದ ತಿಂಡಿ. ಹಾಗೆ ಬಾಯಲ್ಲಿಟ್ಟರೆ ಕರಗಿ ಹೋಗ್ಬೋದು, ಅಷ್ಟು ಮೆತ್ತಗಾಗಿ ಆಗ್ತದೆ. ಈಗ ನಾನು ಇದನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ತುಂಬಾನೇ ಬಿಸಿ ಉಂಟು. ಬಿಸಿ ಬಿಸಿ ಇರುವಾಗಲೇ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿ ಆಗ್ತದೆ. ಕೈ ಚಟ್ನಿಯ ಜೊತೆ ತಿನ್ಲಿಕ್ಕೆ ತುಂಬಾನೇ ಒಳ್ಳೆಯದಾಗ್ತದೆ. ಎಷ್ಟು ಮೃದುವಾಗಿ ಆಗಿದೆ ನೋಡಿ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.